ವಿಜ್ಞಾನಿ ಏನು ಮಾಡ್ತಾನೆ, 1668ರಲ್ಲಿ ತಾನೇ ತಯಾರಿಸಿದಂತಹ ಒಂದು ಸೂಕ್ಷ್ಮ ದರ್ಶಕದ ಮೂಲಕ ಏನು ಮಾಡ್ತಾನೆ, ಆ ಒಂದು ಜೀವಕೋಶಗಳನ್ನು ನೋಡ್ತಾನೆ. ಯಾವುದ್ರ ಮೂಲಕ? ಅವನು ಈ ಬೆಂಡಿನ ಚೂರು ಏನಿರುತ್ತೆ ಅದನ್ನು ನೋಡ್ತಾನೆ. ಅದನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಅವನಿಗೆ ಈ ಕೋಣೆಗಳ ರೀತಿ ಕಾಣುತ್ತೆ. ಸೂಕ್ಷ್ಮದರ್ಶಕ ಈ ಕೋಣೆಗಳನ್ನ ಅವನು ಸೆಲ್ ಅಂತ ಕರೀತಾನೆ. ಕೋಣೆಗಳನ್ನ ಅವನು ಸೆಲ್ ಅಂತ ಕರೆದ. ಅವನೇ ಮೊಟ್ಟ ಮೊದಲು ವೀಕ್ಷಿಸಿದ ವಿಜ್ಞಾನಿ ಯಾರು? ರಾಬರ್ಟ್ ಹುಕ್. ರಾಬರ್ಟ್ ಹುಕ್ ಅನ್ನುವಂಥ ವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ತಾನೇ ತಯಾರಿಸಿದಂತಹ ಸೂಕ್ಷ್ಮ ದರ್ಶಕದ ಮೂಲಕ ಏನು ಜೀವಕೋಶಗಳನ್ನ ವೀಕ್ಷಣೆ ಮಾಡ್ತಾನೆ. ಆ ಒಂದು ಬೆಂಡಿನ ಚೂರನ್ನ ಇಟ್ಟು ಅವನು ನೋಡಿದಾಗ ಚಿಕ್ಕ ಚಿಕ್ಕ ಕೋಣೆಗಳು ಕಾಣ್ತವೆ. ಆ ಕೋಣೆಗಳನ್ನು ಅವನು ಸೆಲ್ಗಳು ಅಂತ ಬಿಟ್ಟು ಕರೀತಾನೆ. ಸೆಲ್ಗಳನ್ನೇ ನಾವು ಜೀವಕೋಶ ಅಂತ ಕರಿತೀವಿ. ಸೆಲ್ಗಳನ್ನ ನಾವು ಜೀವಕೋಶ ಅಂತ ಕರಿತೀವಿ. ಹಾಗಾದ್ರೆ ಅವನು ಕಂಡಿಡ್ದ ಏನು ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ಬಿಟ್ಟು. ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಲ್ವಾ? ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತ ಕಂಡಿಡ್ತಾನೆ. ಜೀವಕೋಶ ಅಥವಾ ಸೆಲ್. ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಜೀವಕೋಶ ಅಂದ್ರೆ ಏನು? ಜೀವದ ಮೂಲ ಘಟಕ. ಜೀವಿಗಳೆಲ್ಲ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ನಾವು ಹೇಳ್ಬೋದು ಅಲ್ವಾ? ಅದೇ ಒಂದು ಈರುಳ್ಳಿ ಸಿಪ್ಪೆ ತಗೊಂಡು ಅದರ ಒಂದು ತೆಳುವಾದ ಒಂದು ಸ್ಕಿನ್ ಅಥವಾ ಪೊರೆಯನ್ನು ತಗೊಂಡು ನಾವು ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ಆ ಈರುಳ್ಳಿಯಲ್ಲಿರುವಂತಹ ಜೀವಕೋಶಗಳು ಕಾಣ್ತವೆ. ಈ ರೀತಿ ಜೀವಕೋಶಗಳು ಕಾಣ್ತವೆ. ಒಂದು ಈರುಳ್ಳಿ ಪೊರೆಯಲ್ಲಿ ಈ ರೀತಿಯ ಜೀವಕೋಶಗಳು ಕಾಣ್ತವೆ ಅಂದ್ರೆ ಆ ಇಡೀ ಈರುಳ್ಳಿ ಆ ಈರುಳ್ಳಿ ಗಡ್ಡೆ ಏನಪ್ಪಾ ಅಂದ್ರೆ ಅವಷ್ಟು ಕೂಡ ಈ ಈರುಳ್ಳಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಈರುಳ್ಳಿ ತಗೊಂಡ್ರೆ ಈರುಳ್ಳಿ ಜೀವಕೋಶಗಳು, ಬೀನ್ಸ್ ತಗೊಂಡ್ರೆ ಬೀನ್ಸಿನ ಜೀವಕೋಶಗಳು, ಸೇಬು ತಗೊಂಡ್ರೆ ಸೇಬು ಹಣ್ಣಿನ ಜೀವಕೋಶಗಳು. ಈ ರೀತಿ ಆಯಾ ಜೀವಕೋಶಗಳಿಂದನೇ ಮಾಡಲ್ಪಟ್ಟಿವೆ. ಹಾಗಾದ್ರೆ ಎಲ್ಲಾ ಈರುಳ್ಳಿಗಳು ಕೂಡ ಈರುಳ್ಳಿಯ ಜೀವಕೋಶಗಳಿಂದನೇ ಮಾಡಲ್ಪಟ್ಟಿವೆ ಅಂತ ನಾವು ತೀರ್ಮಾನಕ್ಕೆ ಬರ್ಬೋದು. ಎಲ್ಲಾ ಈರುಳ್ಳಿಯು ಕೂಡ ಏನು ಈರುಳ್ಳಿಯ ಜೀವಕೋಶಗಳಿಂದನೇ ಮಾಡಲ್ಪಟ್ಟಿವೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ನಾವು ಬರ್ಬೋದು. ಹಾಗಾದ್ರೆ ಈ ಜೀವಕೋಶ ಅಂದ್ರೆ ಗೊತ್ತಾಯ್ತು ನಮಗೆ, ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕ. ನೋಡಿ, ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕವನ್ನು ಜೀವಕೋಶ ಅಂತ ಕರಿತೀವಿ. ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕವನ್ನ ನಾವು ಜೀವಕೋಶ ಅಂತ ನಾವು ಕರೀಬಹುದು. ಹಾಗಾದ್ರೆ ಈ ಜೀವಕೋಶಗಳಲ್ಲಿ ಎರಡು ರೀತಿ ಇದೆ. ಒಂದು ಏಕಕೋಶೀಯ ಜೀವಿಗಳು, ಇನ್ನೊಂದು ಬಹುಕೋಶೀಯ ಜೀವಿಗಳು. ಒಂದು ವಿಧ ಏಕಕೋಶೀಯ ಜೀವಿಗಳು, ಇನ್ನೊಂದು ಬಹುಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿಗಳು ಮತ್ತು ಬಹುಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುವ
ಜೀವಕೋಶಗಳಿರ್ತವೆ. ಕೇವಲ ಇಡೀ ದೇಹ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ. ಅದನ್ನ ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಏಕಕೋಶೀಯ ಜೀವಿಗಳಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಅಮೀಬಾ, ಪ್ಯಾರಾಮೇಷಿಯಂ, ಕ್ಲಾಮಿಡೋಮೊನಾಸ್, ಬ್ಯಾಕ್ಟೀರಿಯಾಗಳು, ಇವೆಲ್ಲವೂ ಕೂಡ ಏಕಕೋಶೀಯ ಜೀವಿಗಳು. ನೋಡಿ, ಆ ಒಂದೇ ಒಂದು ಜೀವಕೋಶ ಇಡೀ ದೇಹದ ಎಲ್ಲ ಕಾರ್ಯಗಳನ್ನು ಅಥವಾ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಹೋಗುತ್ತೆ. ಅದನ್ನು ಏಕಕೋಶೀಯ ಜೀವಿ. ಆ ಒಂದು ಜೀವಿಯ ಎಲ್ಲ ಜೀವಕ್ರಿಯೆಗಳನ್ನು ಅದೊಂದೇ ನಿರ್ವಹಿಸುತ್ತೆ. ಯಾವುದು ವಿಸರಣೆ ಆಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ಅದೇ ರೀತಿ ಉಸಿರಾಟ ಆಗಿರ್ಬೋದು, ಚಲನೆ ಆಗಿರ್ಬೋದು, ಅದನ್ನೆಲ್ಲ ಒಂದೇ ಒಂದು ಜೀವಕೋಶ ನಿರ್ವಹಿಸುತ್ತೆ. ಅದನ್ನು ನಾವು ಏಕಕೋಶೀಯ ಜೀವಿಗಳು ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬಹುಕೋಶೀಯ ಜೀವಿಗಳು. ಬಹುಕೋಶೀಯ ಜೀವಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಒಂದೊಂದು ಕಾರ್ಯವನ್ನು ಮಾಡಲು ಒಂದೊಂದು ರೀತಿಯ ಜೀವಕೋಶಗಳ ಒಂದು ಗುಂಪಿರುತ್ತೆ. ಅದನ್ನ ನಾವು ಬಹುಕೋಶೀಯ ಜೀವಿಗಳು. ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚಿನ ಜೀವಕೋಶಗಳನ್ನು ಹೊಂದಿರ್ತವೆ. ಒಂದೊಂದು ಕಾರ್ಯವನ್ನು ಒಂದೊಂದು ಜೀವಕೋಶಗಳ ಗುಂಪು ಕಾರ್ಯನಿರ್ವಹಿಸ್ತವೆ. ಅದನ್ನ ಬಹುಕೋಶೀಯ ಜೀವಿಗಳು. ಉದಾಹರಣೆಗೆ ಬಹುಕೋಶೀಯ ಜೀವಿಗಳಿಗೆ ಮನುಷ್ಯ ಆಗಿರ್ಬೋದು, ಮರಗಳಾಗಿರ್ಬೋದು ಅಲ್ವಾ, ದೊಡ್ಡ ದೊಡ್ಡ ಸಸ್ಯಗಳಾಗಿರ್ಬೋದು, ಇವೆಲ್ಲವೂ ಬಹುಕೋಶೀಯ ಜೀವಿಗಳು ಅಂತ ನಾವು ಕರಿತೀವಿ. ಹಾಗಾದ್ರೆ ಎರಡಕ್ಕೂ ಇರುವಂತ ವ್ಯತ್ಯಾಸವೇನು ಅಂದಾಗ, ಏಕಕೋಶೀಯ ಜೀವಿಯಲ್ಲಿ ಒಂದೇ ಒಂದು ಜೀವಕೋಶ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಅದೇ ಬಹುಕೋಶೀಯ ಜೀವಿಗಳಲ್ಲಿ ಬೇರೆ ಬೇರೆ ಕಾರ್ಯಗಳನ್ನ ಬೇರೆ ಬೇರೆ ಜೀವಕೋಶಗಳ ಗುಂಪು ನಿರ್ವಹಿಸುತ್ತೆ. ಇದು ವ್ಯತ್ಯಾಸ, ಪ್ರಮುಖವಾದಂತಹ ವ್ಯತ್ಯಾಸ. ಹಾಗಾದ್ರೆ ಈ ಬಹುಕೋಶೀಯ ಜೀವಿಗಳಲ್ಲಿ ವಿವಿಧ ಆಕಾರದ ಜೀವಕೋಶಗಳನ್ನ ನಾವು ನೋಡಬಹುದು. ಬಹುಕೋಶೀಯ ಜೀವಿಗಳಲ್ಲಿ ವಿವಿಧ ಆಕಾರದ ಜೀವಕೋಶಗಳನ್ನು ನಾವು ನೋಡಬಹುದು. ಏನು? ಸ್ನಾಯು ಜೀವಕೋಶ ಈ ರೀತಿ ಇರುತ್ತಪ್ಪ. ಇದು ಸ್ನಾಯು ಜೀವಕೋಶ. ಸ್ನಾಯು ಜೀವಕೋಶ. ಅದೇ ರೀತಿ ರಕ್ತಕೋಶಗಳು ಈ ರೀತಿ ಇರ್ತವೆ. ರಕ್ತಕೋಶಗಳು. ಅದೇ ರೀತಿ ನರಕೋಶ. ನರಕೋಶ ಈ ರೀತಿ ಇರುತ್ತೆ. ಅದೇ ರೀತಿ ಒಂದು ಅಂಡಾಣು. ಅಂಡಾಣು ಈ ರೀತಿ ಇರುತ್ತೆ. ಅದೇ ರೀತಿ ಒಂದು ಮೂಳೆ ಕೋಶ ಈ ರೀತಿ ಇರುತ್ತೆ. ಒಂದು ಮೂಳೆ ಕೋಶ ಈ ರೀತಿ ಇರುತ್ತೆ. ಅದೇ ರೀತಿ ಒಂದು ಕೊಬ್ಬಿನ ಕೋಶ. ಇದು ಕೊಬ್ಬು. ಇದು ನರಜೀವಕೋಶ. ಇದು ರಕ್ತ. ಇದು ಅಂಡಾಣು. ಇದು ಮೂಳೆ ಜೀವಕೋಶ. ನೋಡಿ, ಬಹುಕೋಶೀಯ ಜೀವಿಗಳಲ್ಲಿ ಜೀವಕೋಶಗಳ ಆಕಾರಗಳು ಬೇರೆ ಬೇರೆ ಇರ್ತವೆ. ಯಾಕಪ್ಪ ಬೇರೆ ಬೇರೆ ಇರ್ತವೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂದ್ರೆ ನೋಡಿ, ಸ್ನಾಯು ಜೀವಕೋಶ ಕದಿರಿನಾಕಾರದಲ್ಲಿರುವಂಥದ್ದು. ಯಾಕಂದ್ರೆ ನಮ್ಮ ದೇಹದಲ್ಲಿ ಬಹುಕೋಶೀಯ ಜೀವಿಗಳಲ್ಲಿ ಈ ಸ್ನಾಯು ಜೀವಕೋಶಗಳು ಏನ್ ಮಾಡ್ತವೆ? ಹಿಗ್ಗುತ್ತವೆ ಮತ್ತು ಕುಗ್ಗುತ್ತವೆ. ನಾವು ಚಟುವಟಿಕೆಯಿಂದ ಇದ್ದಾಗ, ಓಡುವಾಗ, ಮಲಗುವಾಗ ಅಥವಾ ನಡೆಯುವಾಗ ಇವು ಕುಗ್ಗುತ್ತವೆ. ಮತ್ತು ಒಂದು ರಬ್ಬರ್ ಬ್ಯಾಂಡ್ ಅಲ್ವಾ, ರಬ್ಬರ್ ಬ್ಯಾಂಡ್ ಯಾವ ರೀತಿ ಇರುತ್ತೋ ಹಿಂಗೆ ಹಿಗ್ಗಿಸಿದ್ರೆ ಹಿಗ್ಗುತ್ತೆ, ಬಿಟ್ರೆ ಕುಗ್ಗುತ್ತೆ. ನಾನು ಹಿಂಗೆ ಕೈಯನ್ನ ಚಾಚಿದಾಗ ಇಲ್ಲಿನ ಭುಜದ ಈ ಒಂದು ಕೈನ ಸ್ನಾಯುಗಳು ಹಿಗ್ಗಿದ್ವು, ಮಡಚಿದಾಗ ಕುಗ್ಗಿದ್ವು ಅಲ್ವಾ. ನಾವು ನಡೆಯುವಾಗ, ನಗುವಾಗ, ಅಳುವಾಗ ಈ ಎಲ್ಲಾ ಸ್ನಾಯುಗಳು ಹಿಗ್ಗುತ್ತವೆ ಮತ್ತು ಕುಗ್ಗುತ್ತವೆ. ಹಾಗಾಗಿ ಅವುಗಳ ಆಕಾರ ನೋಡಿ ಈ ರೀತಿ ಇದೆ ಅಲ್ವಾ. ಹಿಂಗಿರುತ್ತೆ, ಹಿಂಗೋಗುತ್ತೆ, ಹಿಂಗೋಗುತ್ತೆ, ಹಿಂಗೋಗುತ್ತೆ. ನೆಕ್ಸ್ಟ್ ಅದೇ ರೀತಿ ರಕ್ತದ ಜೀವಕೋಶಗಳು ನೋಡಿ,
ರಕ್ತದ ಜೀವಕೋಶಗಳು RBC ಯಾಕೆ ಈ ರೀತಿ ಇದೆ ಅಂದಾಗ ಇವು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಯ್ಯಬೇಕು ಜೀವಕೋಶಗಳಿಗೆ ಅಲ್ವಾ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಇವು ಸಾಗಿಸ್ತವೆ. ಆಕ್ಸಿಜನ್ ಅನ್ನ ಜೀವಕೋಶಗಳಿಗೆ ಸಾಗಿಸ್ತವೆ. ಅಲ್ಲಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಮತ್ತೆ ಶ್ವಾಸಕೋಶಗಳಿಗೆ ತರ್ತವೆ. ಹಾಗಾಗಿ ಇವುಗಳ ಆಕಾರ ಈ ರೀತಿ ಇರಬೇಕು. ರಕ್ತದ ಜೀವಕೋಶಗಳ ಆಕಾರ, ನರ ಜೀವಕೋಶಗಳ ಆಕಾರ ಈ ರೀತಿ ಇದೆ, ವಿಶೇಷವಾಗಿದೆ. ಕಾರಣ ಇದು ಸಂದೇಶವನ್ನು ಏನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಒಯ್ಯುವಂಥದ್ದು. ಟೆಲಿಫೋನ್ ತಂತಿ ನೋಡಿದ್ರಿ ನೀವಲ್ವಾ, ಟೆಲಿಫೋನ್ ತಂತಿಗಳು ಈ ಸಂದೇಶವನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತರ್ತಾರೆ. ಹಾಗೆ ಈ ನರಜೀವಕೋಶವು ಕೂಡ ಅದೇ ರೀತಿ ಇರುವಂಥದ್ದು. ಹಾಗಾಗಿ ಇದು ಸಂದೇಶವನ್ನು ತರುತ್ತೆ, ಮೆದುಳಿಗೆ ಒಯ್ಯುತ್ತೆ. ಮೆದುಳು ಕೊಟ್ಟಂತಹ ಮರು ಸಂದೇಶವನ್ನು ಪ್ರತಿಕ್ರಿಯೆ ಮತ್ತೆ ವಿವಿಧ ಅಂಗಗಳಿಗೆ ತಲುಪಿಸ್ತವೆ. ಹಾಗಾಗಿ ಈ ಆಕಾರ ಇದೆ ಕೋಶ ಜೀವಕೋಶಗಳಲ್ಲಿ. ಅಂಡಾಣು ನೋಡಿ, ಇದು ಅಂಡಾಣು ಅಂದ್ರೆ ಏನಪ್ಪಾ ಅಂದ್ರೆ ಇದು ಸಂತಾನೋತ್ಪತ್ತಿ. ಅಂದ್ರೆ ಈ ಸಂತಾನೋತ್ಪತ್ತಿ ಯೋಗದಲ್ಲಿ ಬರುವಂತಹ ಅಂಡಾಣು ಇದು ಒಂದು ಈ ಹೆಣ್ಣು ಲಿಂಗಾಣುವನ್ನ ನಾವು ಅಂಡಾಣು ಅಂತ ಕರಿತೀವಿ. ಇದು ಅಂಡಾಣು ಕಡೆಗೆ ಏನಪ್ಪಾ ಅಂದ್ರೆ ವೀರ್ಯಾಣುಗಳು ಬರ್ತವೆ ಅಲ್ವಾ. ಆ ಬಂದು ಇಲ್ಲಿ ಸಂಯೋಗ ಆಗುತ್ತೆ, ಸಂಯೋಗ ಆಗಿ ಯುಗ್ಮಜ ಆಗುತ್ತೆ, ಯುಗ್ಮಜ ಭ್ರೂಣವಾಗುತ್ತೆ, ಭ್ರೂಣ ಏನಾಗುತ್ತೆ ಒಂದು ಜೀವಿಯಾಗಿ ಏನು ಗರ್ಭದಲ್ಲಿ ಬೆಳೆಯುತ್ತೆ. ಅದಕ್ಕೋಸ್ಕರ ಇದು ಆ ರೀತಿ ಇದೆ. ನೆಕ್ಸ್ಟ್ ಮೂಳೆ ಜೀವಕೋಶಗಳು ನೋಡಿ, ಮೂಳೆ ತುಂಬಾ ಗಟ್ಟಿಯಾಗಿರುವಂತಹ ಜೀವಕೋಶಗಳು. ನಮ್ಮ ದೇಹದಲ್ಲಿ ಅತಿ ಗಟ್ಟಿಯಾಗಿರುವಂತಹ ಜೀವಕೋಶಗಳು ಮೂಳೆ ಜೀವಕೋಶಗಳು. ಅದು ಈ ರೀತಿಯ ಆಕಾರವನ್ನು ಹೊಂದಿರುತ್ತೆ. ನೆಕ್ಸ್ಟ್ ಕೊಬ್ಬಿನ ಜೀವಕೋಶಗಳು ನೋಡಿ, ಇದೆಲ್ಲ ಒಂದು ಜೀವಕೋಶ ಅದಕ್ಕೆ ಕೊಬ್ಬು ತುಂಬಿಕೊಂಡಿರುತ್ತೆ. ಕೋಶ ಕೇಂದ್ರ ಇಲ್ಲಿದೆ ನೋಡಿ ಅಲ್ಲ. ಇದು ಕೊಬ್ಬು ಈ ನಮ್ಮ ಚರ್ಮದ ತಳಭಾಗದಲ್ಲಿ ಅಥವಾ ಪ್ರಾಣಿಗಳ ತಳಭಾಗದಲ್ಲಿ ಕೊಬ್ಬು ಸಂಗ್ರಹವಾಗಿರುತ್ತೆ. ಈ ಕೊಬ್ಬು ಸಂಗ್ರಹಣೆಯಿಂದ ನಮ್ಮನ್ನು ಸೂರ್ಯನ ಬಿಸಿಲಿನಿಂದ, ಚಳಿಯಿಂದ, ಆಘಾತಗಳಿಂದ ನಮ್ಮ ದೇಹವನ್ನ ಆ ಕೊಬ್ಬು ಸಂಗ್ರಹಿಸುತ್ತೆ, ಅಂದ್ರೆ ಕಾಪಾಡುತ್ತೆ ಅಲ್ವಾ. ನೋಡಿ, ಈ ರೀತಿ ಬೇರೆ ಬೇರೆ ಕಾರ್ಯಕ್ಕೆ ಅನುಗುಣವಾಗಿ ಬಹುಕೋಶೀಯ ಜೀವಕೋಶಗಳಲ್ಲಿ ಬೇರೆ ಬೇರೆ ಆಕಾರವನ್ನ ಹೊಂದಿರ್ತವೆ. ನಾನು ಬರೆದಿರೋದು ಒಂದೊಂದು ಜೀವಕೋಶ ಅಂಥದ್ದು ಎಷ್ಟೋ ಜೀವಕೋಶಗಳು ನಮ್ಮ ದೇಹದಲ್ಲಿ ಅಂದ್ರೆ ಬಹುಕೋಶೀಯ ಜೀವಿಗಳಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ನಮ್ಮ ದೇಹದಲ್ಲಿ ಹೃದಯ ಏನ್ ಕೆಲಸ ಮಾಡುತ್ತೆ ಗೊತ್ತೇ? ಹೃದಯ ರಕ್ತವನ್ನ ಪಂಪ್ ಮಾಡುತ್ತೆ. ಅದು ಶುದ್ಧ ರಕ್ತ ಆಗಿರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರುವ ರಕ್ತ ಆಗಿರ್ಬೋದು, ಅಂದ್ರೆ ಆಕ್ಸಿಜನ್ ಇರುವ ರಕ್ತ ಆಗಿರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರುವ ರಕ್ತ ಆಗಿರ್ಬೋದು. ಆ ಎರಡೂ ರೀತಿಯ ರಕ್ತಗಳನ್ನ ಆ ಹೃದಯ ಏನ್ ಮಾಡುತ್ತೆ? ಪಂಪ್ ಮಾಡುತ್ತೆ. ಜಠರದ ಕಾರ್ಯವೇನು? ಇದು ಜೀರ್ಣಕ್ರಿಯೆಗೆ ಸಹಕರಿಸುತ್ತದೆ. ಮೂತ್ರಪಿಂಡ ಇದು ತ್ಯಾಜ್ಯ ವಸ್ತುಗಳನ್ನ ವಿಸರ್ಜಿಸುತ್ತದೆ ನೋಡಿ. ಮೂತ್ರಪಿಂಡ ಅಲ್ಲಿ ಒಂದು ನಿರ್ದಿಷ್ಟ ಜೀವಕೋಶಗಳಿವೆ, ಆ ಕಾರ್ಯವನ್ನು ಮಾಡುತ್ತೆ. ಹೃದಯದಲ್ಲಿ ಒಂದು ನಿರ್ದಿಷ್ಟ ಜೀವಕೋಶಗಳಿವೆ, ಆ ಕಾರ್ಯವನ್ನು ಮಾಡುತ್ತೆ. ಜಠರದಲ್ಲಿ ಒಂದು ನಿರ್ದಿಷ್ಟ ಜೀವಕೋಶಗಳಿವೆ, ಆ ಕಾರ್ಯವನ್ನ ಮಾಡುತ್ತೆ. ಈ ರೀತಿ ಬಹುಕೋಶೀಯ ಜೀವಕೋಶಗಳು, ಬಹುಕೋಶೀಯ ಜೀವಿಗಳಲ್ಲಿ ವಿವಿಧ ಕಾರ್ಯಗಳನ್ನು ಮಾಡಲು ವಿವಿಧ ಆಕಾರದ ಜೀವಕೋಶಗಳನ್ನ ಅವು ಹೊಂದಿರ್ತವೆ. ಈ ರೀತಿ ಅಲ್ಲಿ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವಂತ ಜೀವಕೋಶಗಳು ಒಟ್ಟಿಗೆ ಸೇರಿ ಏನಾಗ್ತವಪ್ಪ ಅಂದ್ರೆ ಅಂಗಾಂಶ ಆಗುತ್ತೆ. ಅಂಗಾಂಶ ಎಲ್ಲ ಸೇರಿ ಏನಾಗುತ್ತೆ? ಅಂಗ ಆಗುತ್ತೆ. ಅಂಗ ಸೇರಿ ಏನಾಗುತ್ತೆ? ಅಂಗವ್ಯೂಹ ಆಗುತ್ತೆ. ಅಂಗವ್ಯೂಹಗಳೆಲ್ಲ ಸೇರಿ ಏನಾಗುತ್ತೆ? ಒಂದು ದೇಹ ಅಥವಾ ಒಂದು ಬಾಡಿ ಆಗುತ್ತೆ ಅಲ್ವಾ. ಹೀಗೆ ಉದಾಹರಣೆಗೆ ಅಂಗಾಂಶ, ಹೃದಯದಲ್ಲಿರುವಂತಹ ಸ್ನಾಯು ಅಂಗಾಂಶಗಳು ಸೇರಿ ಏನು ಹೃದಯದಲ್ಲಿ ವಿಶೇಷ ರೀತಿಯ ಸ್ನಾಯು ಅಂಗಾಂಶಗಳಿವೆ, ಅದು ಹೃದಯವಾಗಿದೆ. ಹೃದಯ ಎನ್ನುವಂತ ಅಂಗ ಆಗಿದೆ. ಅಂಗಗಳೆಲ್ಲ ಸೇರಿ ಅಂಗವ್ಯೂಹ ಆಗುತ್ತೆ. ಆಮೇಲೆ ಅದೆಲ್ಲ ಸೇರಿ ಒಂದು ಇಡೀ ದೇಹ ಆಗುತ್ತೆ. ಇಲ್ಲಿ ಬಹುಕೋಶೀಯ ಜೀವಿಗಳಲ್ಲಿ ಈ ರೀತಿ ಇರುವಂತದ್ದು. ಈ ರೀತಿ ನಾವು ಜೀವಿಗಳನ್ನು ಜೀವಕೋಶಗಳ ಆಧಾರದ ಮೇಲೆ ಏಕಕೋಶೀಯ ಜೀವಿಗಳು ಮತ್ತು ಬಹುಕೋಶೀಯ ಜೀವಿಗಳು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು? ನಾವು ವರ್ಗೀಕರಣ ಮಾಡ್ತಾ ಹೋಗ್ಬೋದು. ಈಗ ಈ ಜೀವಕೋಶ, ಒಂದು ಪ್ರಾಣಿ ಜೀವಕೋಶ ಯಾವ ರೀತಿ ಇರುತ್ತೆ, ಅದರಲ್ಲಿ ಕಂಡು ಬರುವಂತಹ ಮುಖ್ಯ ಭಾಗಗಳು ಯಾವುದು ಅನ್ನೋದನ್ನ ನಾವೀಗ ನೋಡೋಣ. ಒಂದು ಮಾದರಿ ಜೀವಕೋಶ, ಒಂದು ಮಾದರಿ ಪ್ರಾಣಿ ಜೀವಕೋಶ ಈ ರೀತಿ ಇರಬಹುದು. ಒಂದು ಮಾದರಿ ಪ್ರಾಣಿ ಜೀವಕೋಶ
ಈ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಕಂಡು ಬರುತ್ತೆ. ಇದನ್ನು ನಾವು ಕೋಶ ಪೊರೆ ಅಂತ ಕರಿತೀವಿ. ಕೋಶ ಪೊರೆ. ಇದು ಕೋಶ ದ್ರವ್ಯ ಅಥವಾ ಕೋಶ ರಸ. ಇದು ಕೋಶ ಕೇಂದ್ರ. ಕೋಶ ಕೇಂದ್ರ ಅಂತ ಕರಿತೀವಿ. ಇದನ್ನ ಲೈಸೋಸೋಮ್ ಅಂತ ಕರಿತೀವಿ. ಇದು ಒಳಜೀವ ರಸಜಾಲ. ಇದು ಮೈಟೋಕಾಂಡ್ರಿಯಾ. ನೋಡಿ, ನಾವು ಒಂದು ಜೀವಕೋಶವನ್ನ ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ನಮಗೆ 3 ಮುಖ್ಯ ಭಾಗಗಳು ಎದ್ದು ಕಾಣುತ್ತವೆ. ಅದು ಯಾವುದಪ್ಪ ಅಂದ್ರೆ, ಒಂದು ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಇನ್ನೊಂದು ಕೋಶ ಕೇಂದ್ರ. ಅವು ಯಾವಪ್ಪ ಅಂದ್ರೆ, ಇನ್ನೊಂದ್ಸರಿ, ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ. ಈ 3 ಮುಖ್ಯ ಭಾಗಗಳು ನಮಗೆ ಎದ್ದು ಕಾಣುತ್ತವೆ. ಇನ್ನು ಉಳಿದಂತೆ ಕೋಶ ದ್ರವ್ಯದಲ್ಲಿ ಮೈಟೋಕಾಂಡ್ರಿಯಾ, ಒಳಜೀವ ರಸಜಾಲ, ಲೈಸೋಜಾಮ್, ಗಾಲ್ಗಿ ಸಂಕೀರ್ಣ ಇವೆಲ್ಲ ಕಂಡುಬರ್ತವೆ. ಗಾಲ್ಗಿ ಸಂಕೀರ್ಣ ಇವೆಲ್ಲ ನಾವು ಕಣದಂಗಗಳು ಅಂತ ಕರಿತೀವಿ. ಆ ಕಣದಂಗಗಳು ಕಂಡುಬರ್ತವೆ. ನಮಗೆ ಎದ್ದು ಕಾಣುವ 3 ರಚನೆಗಳು ಯಾವುದಪ್ಪ ಅಂದ್ರೆ, ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ. ಈ ಕೋಶ ಪೊರೆ ಅಂದ್ರೆ ಏನು, ಇದರ ಕಾರ್ಯವೇನು ಅಂತ ನಾವು ತಿಳ್ಕೊಳ್ಳೋಣ. ಕೋಶ ಪೊರೆ ಅಂದ್ರೆ ಏನಪ್ಪಾ ಅಂದ್ರೆ, ಜೀವಕೋಶವನ್ನ ಆವರಿಸಿರುವಂತಹ ಒಂದು ಪೊರೆ. ಅದನ್ನ ನಾವು ಕೋಶ ಪೊರೆ ಅಂತ ನಾವು ಕರಿತೀವಿ. ಈ ಕೋಶ ಪೊರೆಯ ಕಾರ್ಯ ಏನಪ್ಪಾ ಅಂದ್ರೆ, ಇದು ಜೀವಕೋಶದ ಒಳಗೆ ಬೇಕಾಗುವ ವಸ್ತುಗಳನ್ನ ಸಾಗಿಸುತ್ತದೆ. ಒಳಗಿಂದ ಮತ್ತೆ ವಸ್ತುಗಳನ್ನ ಹೊರಗೆ ಏನ್ ಮಾಡುತ್ತೆ, ಸಾಗಿಸುತ್ತೆ. ಹಾಗಾಗಿ ಇದೇನ್ ಮಾಡುತ್ತಪ್ಪ ಅಂದ್ರೆ, ಆ ಜೀವಕೋಶಗಳಿಗೆ ಬೇಕಾದ ವಸ್ತುಗಳನ್ನ ಮಾತ್ರ ಅದು ತನ್ನ ಮೂಲಕ ಹಾದು ಹೋಗಲು ಬಿಡುತ್ತೆ. ಹಾಗಾಗಿ ಇದನ್ನ ನಾವು ಅರೆಬಾರೆ ಗಮ್ಯ ಪೊರೆ ಅಂತ ಕರಿತೀವಿ. ಅರೆಬಾರ ಗಮ್ಯ ಪೊರೆ. ಯಾಕೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ? ಕಾರಣ ಏನಪ್ಪಾ ಅಂದ್ರೆ, ಅದು ಆ ಜೀವಕೋಶಕ್ಕೆ ಬೇಕಾದಂತಹ ವಸ್ತುಗಳನ್ನ ಮಾತ್ರ ಒಳಗೆ ಅದು ಸಾಗಿಸುತ್ತೆ. ಈ ಜೀವಕೋಶದಲ್ಲಿ ತುಂಬಾ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಆ ವಸ್ತುಗಳು ಹಾದು ಹೋಗುವಂತಹ ಸೈಜಷ್ಟು ಬಹಳ ಸಣ್ಣ ಸಣ್ಣ ರಂಧ್ರಗಳು. ಆ ಒಂದು ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಅವಶ್ಯಕವಾದಂತಹ ವಸ್ತುಗಳನ್ನು ಅದು ಒಳಗೆ ಬಿಡುತ್ತೆ. ಒಳಗೆ ಉತ್ಪತ್ತಿಯಾದಂತಹ ವಸ್ತುಗಳನ್ನು ಹೊರಗೆ ತರುವುದು ಕೂಡ ಅದೇ ಮೂಲಕ ಅದು ತರುತ್ತೆ. ಹಾಗಾಗಿ ನೋಡಿ, ಅದು ದೊಡ್ಡ ದೊಡ್ಡ ಕಣಗಳನ್ನು ಒಳಗೆ ಬಿಡೋದಿಲ್ಲ, ಸಣ್ಣ ಸಣ್ಣ ಕಣಗಳನ್ನು ಒಳಗೆ ಬಿಡುತ್ತೆ. ಹಾಗಾಗಿ ನೋಡಿ, ನಾವು ತಿಂದ ಆಹಾರ ದೊಡ್ಡ ದೊಡ್ಡ ಕಣಗಳಿರ್ತವೆ.
ಅದು ಚಿಕ್ಕ ಚಿಕ್ಕ ಕಣಗಳಾಗಬೇಕು. ಯಾಕಪ್ಪ ಅಂದರೆ ಇಲ್ಲಿ ಕೋಶ ಪೊರೆ ಒಳಗೆ ಬಿಡುವುದಿಲ್ಲ, ಸೈಜ್ ದೊಡ್ಡದಾದರೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಜೀರ್ಣಕ್ರಿಯೆಯಲ್ಲಿ ಅದೇನಾಗುತ್ತೆ, ಸಣ್ಣ ಸಣ್ಣ ಕಣಗಳಾಗುತ್ತೆ. ಹೀಗೆ ಕೋಶ ಪೊರೆಯು ಬಹುಮುಖ್ಯವಾದಂತಹ ಕೆಲಸವನ್ನು ನಿರ್ವಹಿಸುತ್ತೆ, ವಸ್ತುಗಳ ಸಾಗಾಣಿಕೆ. ಉದಾಹರಣೆಗೆ ಶಕ್ತಿ ಬಿಡುಗಡೆ ಆಗಬೇಕು, ಜೀವಕೋಶ ಒಳಗೆ ಶಕ್ತಿ ಬಿಡುಗಡೆ ಆಗಬೇಕು. ಆ ಶಕ್ತಿ ಬಿಡುಗಡೆಗೆ ಬೇಕಾದಂತ ಆಕ್ಸಿಜನ್ ಬರುತ್ತೆ. ಆಕ್ಸಿಜನ್ ಅನ್ನು ಅದು ಏನ್ ಮಾಡುತ್ತೆ, ಒಳಗೆ ಬಿಡುತ್ತೆ. ಇಲ್ಲಿ ಶಕ್ತಿ ಉತ್ಪತ್ತಿಯಾಗಿ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದನ್ನ ಅದು ಹೊರಗೆ ಕಳಿಸಬೇಕು. ಆಮೇಲೆ ನೀರು ಬೇಕು, ಜೀವಕೋಶಗಳಿಗೆ ಏನು ಬೇಕು, ನೀರು ಬೇಕು. ಆಮೇಲೆ ಇದು ಗ್ಲೂಕೋಸ್ ಒಳಗೆ ಬರುತ್ತೆ. ಒಳಗಡೆ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ. ಪ್ರೋಟೀನ್ ಉತ್ಪತ್ತಿಗೆ ಬೇಕಾದಂತ ವಸ್ತುಗಳನ್ನ ಇದು ಹೊರಗೆ ಕಳಿಸ್ಬೇಕು. ಅವೆಲ್ಲ ಕೆಲಸವನ್ನ ಇದು ಕೋಶ ಪೊರೆಯ ಮೂಲಕ ಅದು ಮಾಡಿಕೊಳ್ಳುತ್ತೆ. ಹಾಗಾದ್ರೆ ಯಾವ ಎರಡು ವಿಧಾನಗಳ ಮೂಲಕ ಕೋಶ ಪೊರೆಯು ವಸ್ತುಗಳನ್ನ ಸಾಗಾಣಿಕೆ ಮಾಡುತ್ತೆ? ಯಾವ ಎರಡು ವಿಧಾನಗಳ ಮೂಲಕ ಅಂತ ನೋಡಿದ್ರೆ, ಒಂದು ವಿಸರಣೆ, ಇನ್ನೊಂದು ಅಭಿಸರಣೆ ಮೂಲಕ. ವಿಸರಣೆ, ಇನ್ನೊಂದು ವಿಧಾನ ಅಭಿಸರಣೆ. ವಿಸರಣೆ ಮತ್ತು ಅಭಿಸರಣೆ ಮೂಲಕ ವಸ್ತುಗಳ ಸಾಗಾಣಿಕೆ ನಡೆಯುತ್ತೆ ಕೋಶ ಪೊರೆಯ ಮೂಲಕ. ವಿಸರಣೆ ಅಂದ್ರೆ ಏನು ಅಂತ ನಾವು ನೋಡಿದಾಗ, ವಸ್ತುಗಳು ಅಧಿಕ ಸಾಂದ್ರತೆಯ ಕಡೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸ್ತವೆ. ಅದನ್ನ ನಾವು ವಿಸರಣೆ ಅಂತ ನಾವು ಕರಿತೀವಿ. ಉದಾಹರಣೆಗೆ ನೋಡಿ, ಈಗ ಆಕ್ಸಿಜನ್ ಜೀವಕೋಶದ ಒಳಗೆ ಬರುತ್ತೆ. ಬರಬೇಕು ಅಂದ್ರೆ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ಆಕ್ಸಿಜನ್ ಬಂದಾಗ ಇಲ್ಲಿ ಅಧಿಕ ಸಾಂದ್ರತೆ ಉಂಟಾಗುತ್ತೆ. ಇಲ್ಲೆಲ್ಲ ಆಕ್ಸಿಜನ್ ಬಂದು ಕುತ್ಕೊಂಡ್ಬಿಟ್ಟಿದೆ ಅಂದಾಗ ಸಾಂದ್ರತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅವಾಗ ಒಳಗಿನ ಸಾಂದ್ರತೆ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಅವಾಗ ಆಕ್ಸಿಜನ್ ಹೊರಗಿಂದ ಒಳಗೆ ಬರುತ್ತೆ. ಇದನ್ನ ವಿಸರಣೆ. ಹಂಗೆ ಇಲ್ಲಿ ಆಕ್ಸಿಜನ್ ಬಂತು, ಗ್ಲೂಕೋಸ್ ಬಂತು, ಶಕ್ತಿ ಬಿಡುಗಡೆ ಆಯಿತು, ಮತ್ತೆ ಏನ್ ಬಿಡುಗಡೆ ಆಯಿತು, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಯಿತು. ಅವಾಗ ಕಾರ್ಬನ್ ಡೈಆಕ್ಸೈಡ್ ಒಳಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಸಾಂದ್ರತೆ ಏನಾಯ್ತು, ಹೆಚ್ಚಾಯಿತು. ಅವಾಗ ಅದು ಹೊರಗೆ ಹೋಗ್ಬೇಕಲ್ಲ, ಇಲ್ಲಿ ಸಾಂದ್ರತೆ ಕಡಿಮೆ ಆಯ್ತಲ್ವ, ಅದು ಹೊರಗಿಂದ ಏನಾಗುತ್ತೆ, ಹೊರಗೆ ಬರುತ್ತೆ. ಇದನ್ನ ನಾವು ಏನಂತ ಕರಿತೀವಿ, ವಿಸರಣೆ. ನೋಡಿ, ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ಗಳು ವಿಸರಣೆಯ ಮೂಲಕ ಕೋಶ ಪೊರೆಯ ಮೂಲಕ ಚಲಿಸುತ್ತವೆ ಅಂತ ನಾವು ಹೇಳ್ಬೋದು. ಕೋಶ ಪೊರೆಯ ಮೂಲಕ ಚಲಿಸುತ್ತವೆ. ಅದೇ ರೀತಿ ಗ್ಲೂಕೋಸ್ ಅದೇ ಕತೆ. ಹೊರಗೆ ಬಂದಿರುತ್ತೆ, ಗ್ಲೂಕೋಸ್ ಅನ್ನು ಬಿಡಬೇಕಲ್ಲ, ಅವಾಗ ಗ್ಲೂಕೋಸ್ನ ಸಾಂದ್ರತೆ ಹೊರಗೆ ಜಾಸ್ತಿ ಆಗುತ್ತೆ, ಒಳಗೆ ಕಮ್ಮಿ ಆಗುತ್ತೆ. ಆಗ ಗ್ಲೂಕೋಸ್ನ ಕಣಗಳು ಒಳಗೆ ಬರ್ತವೆ. ಇದನ್ನ ನಾವು ವಿಸರಣೆ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ವಿಸರಣೆ ಎಷ್ಟು ಮುಖ್ಯ ಅಲ್ವಾ? ಅದೇ ರೀತಿ ಅಭಿಸರಣೆ. ನೋಡಿ, ಅಭಿಸರಣೆ ಅಂದ್ರೆ ಏನು ಅಂದಾಗ, ನೀರಿನ ಅಣುಗಳ ಚಲನೆಯನ್ನ ನಾವು ಅಭಿಸರಣೆ ಅಂತ ನಾವು ಕರಿತೀವಿ. ನೀರಿನ ಅಣುಗಳ ಚಲನೆ. ನೀರಿನ ಅಣುಗಳ ಚಲನೆ ಅಂದ್ರೆ ಏನಪ್ಪಾ ಅಂದ್ರೆ, ಈ ಕೋಶ ಪೊರೆಯ ಮೂಲಕ ಈ ಜೀವಕೋಶಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರಿನ ಕಣಗಳು ಚಲಿಸೋದು. ಕೋಶ ಪೊರೆಯ ಮೂಲಕ ಚಲಿಸೋದನ್ನ ನಾವು ಅಭಿಸರಣೆ. ಇದು ಒಂದು ರೀತಿಯ ವಿಸರಣೆನೆ. ಇಲ್ಲೂ ಕೂಡ ಅಭಿಸರಣೆಯಲ್ಲಿ ಏನು, ಅಧಿಕ ಸಾಂದ್ರತೆಯ ಕಡೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ನೀರಿನ ಅಣುಗಳು ಚಲಿಸ್ತವೆ. ಇದನ್ನ ನಾವೇನಂತ ಕರಿತೀವಿ, ಅಭಿಸರಣೆ ಅಂತ ನಾವು ಕರಿತೀವಿ. ಈ ಅಭಿಸರಣೆಯಲ್ಲಿ 3 ವಿಧಗಳಿವೆ. 3 ರೀತಿಯ ಅಭಿಸರಣೆ ನಡೆಯುತ್ತೆ ಜೀವಕೋಶಗಳಲ್ಲಿ. ಆ 3 ವಿಧಾನಗಳು ಯಾವ್ದಪ್ಪ ಅಂದ್ರೆ, ಕಡಿಮೆ ಸಾರತೆಯ ದ್ರಾವಣ ಒಂದು, ಅತಿ ಕಡಿಮೆ ಸಾರತೆ ದ್ರಾವಣ, ಸಾರತೆ ದ್ರಾವಣ. ಇನ್ನೊಂದು ಎರಡನೇದು ಸಮಸಾರತೆ ದ್ರಾವಣ. ಸಮಸಾರತೆ ದ್ರಾವಣ. ಮೂರನೇದು ಅಧಿಕ ಸಾರತೆ ದ್ರಾವಣ. ಮೂರು ವಿಧಾನದಲ್ಲಿ ನೀರಿನ ಅಣುಗಳ ಚಲನೆ ಆಗುತ್ತೆ ಅಭಿಸರಣೆಯಲ್ಲಿ. ಒಂದು ಅತಿ ಕಡಿಮೆ ಸಾರತೆ ದ್ರಾವಣ, ಸಮಸಾರತೆ ದ್ರಾವಣ, ಅಧಿಕ ಸಾರತೆ ದ್ರಾವಣ.
ಅತಿ ಕಡಿಮೆ ಸಾರತೆ ದ್ರಾವಣದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನೀರಿನ ಅಣುಗಳು ಜಾಸ್ತಿ ಇದ್ದಾವೆ. ಇಲ್ಲಿ ಕೋಶಪರೆಯ ಹೊರಗಿನ ಆವರಣದಲ್ಲಿ ನೀರಿನ ಅಣುಗಳು ಜಾಸ್ತಿ ಇದ್ದಾವೆ, ಇಲ್ಲಿ ಕಮ್ಮಿ ಇದ್ದಾವೆ. ಅವಾಗ ಏನಾಗುತ್ತೆ, ಇಲ್ಲಿ ಸಾಂದ್ರತೆ ಇಲ್ಲಿ ಜಾಸ್ತಿ ಆಯಿತು, ಇಲ್ಲಿ ಕಮ್ಮಿ ಆಯಿತು. ಅವಾಗ ನೀರಿನ ಅಣುಗಳು ಎಷ್ಟು ಇದು ಬೇಕಾಗಿತ್ತೋ ಅಷ್ಟನ್ನು ಒಳಗೆ. ಅದನ್ನೇಂತ ಕರಿತೀವಿ ನಾವು ಅತಿ ಕಡಿಮೆ ಸಾರತೆ ದ್ರಾವಣ. ಅಂದ್ರೆ ನೀರು, ಜೀವಕೋಶಗಳು ನೀರನ್ನ ಹೀರ್ಕೊಳ್ಳೋದು, ಅದನ್ನ ಅತಿ ಕಡಿಮೆ ಏನಂತ ಕರಿತೀವಿ, ಸಾರತೆ ದ್ರಾವಣ ಅಂತ ಕರಿತೀವಿ. ಎರಡನೇದು, ಇದಕ್ಕೆ ಉದಾಹರಣೆ ಅತಿ ಕಡಿಮೆ ಸಾರತೆ ದ್ರಾವಣಕ್ಕೆ ನೀರನ್ನ ಜೀವಕೋಶಗಳು ಹೀರ್ಕೊಳ್ಳೋದು ಯಾವುದಪ್ಪ ಉದಾಹರಣೆ ಕೊಡ್ತೀರಿ? ಕಾಳುಗಳನ್ನು ನೆನೆ ಹಾಕ್ತೀವಪ್ಪ, ಅದೇನಾಗ್ತವೆ, ಉಬ್ಬಿಕೊಳ್ತಾವಲ್ವಾ. ನೋಡಿ, ಅಕ್ಕಿ ನೆನೆ ಹಾಕ್ತೀವಿ, ಉಬ್ಬಿಕೊಳ್ಳುತ್ತೆ ಅಲ್ವಾ. ಧಾನ್ಯಗಳನ್ನು ನೆನೆ ಹಾಕ್ತೀವಿ, ಉಬ್ಬಿಕೊಳ್ಳುತ್ತೆ. ಕಾಳುಗಳನ್ನು ನೆನೆ ಹಾಕ್ತೀವಿ, ಉಬ್ಬಿಕೊಳ್ಳುತ್ತೆ. ಅದಕ್ಕೆ ಕಾರಣ ಏನಪ್ಪ? ಉಬ್ಬಲು ಕಾರಣ ದ್ರಾಕ್ಷಿ, ಒಣ ದ್ರಾಕ್ಷಿ ನೆನೆ ಹಾಕಿದ್ರೆ ಏನಾಗುತ್ತೆ, ಉಬ್ಬಿಕೊಳ್ಳುತ್ತೆ. ಕಾರಣ ಏನು? ಅದು ಆ ಜೀವಕೋಶಗಳು ನೀರನ್ನ ಹೀರ್ಕೊಳ್ತವೆ ಅಭಿಸರಣೆ ಮುಖಾಂತರ. ಇದು ನೋಡಿ, ಉದಾಹರಣೆ ಕೊಡ್ಬೋದು ನಾವು. ಒಣ ದ್ರಾಕ್ಷಿನ ನೆನೆ ಹಾಕಿದಾಗ ಉಬ್ಬಿಕೊಳ್ಳೋದು, ಒಣ ಕಡಲೆಕಾಳನ್ನು ನೆನೆ ಹಾಕಿದಾಗ ನೀರಲ್ಲಿ ಉಬ್ಬಿಕೊಳ್ಳುತ್ತೆ, ಅಕ್ಕಿ ನೆನೆ ಹಾಕಿದಾಗ ಉಬ್ಬಿಕೊಳ್ಳುತ್ತೆ ಅಲ್ವಾ. ಅವೆಲ್ಲವೂ ಕೂಡ ಅತಿ ಕಡಿಮೆ ಸಾರತೆ ದ್ರಾವಣಕ್ಕೆ ಉದಾಹರಣೆ ಆಗುತ್ತೆ. ಸಮಸಾರತೆ ದ್ರಾವಣ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಎರಡೂ ಕಡೆ ನೀರಿನ ಅಣುಗಳ ಸಾಂದ್ರತೆ ಸಮಾನ ಆಗುತ್ತೆ. ಅವಾಗ ನೀರಿನ ಅಣುಗಳು ಒಳಗೂ ಬರಲ್ಲ, ಒಳಗಿಂದ ಹೊರಗೂ ಹೋಗೋದಿಲ್ಲ. ಅದು ಸಮಸಾರತೆ ದ್ರಾವಣ. ಸಮಸಾರತೆ ದ್ರಾವಣ ಅಂತ ನಾವು ಕರಿತೀವಿ ಅದನ್ನ. ನೀರಿನ ಅಣುಗಳು ಒಳಗೂ ಬರಲ್ಲ, ಹೊರಗೂ ಚಲಿಸೋದಿಲ್ಲ. ಸಮಸಾರತೆ ದ್ರಾವಣ ಅಂತ ನಾವು ಕರಿತೀವಿ. ಆಮೇಲೆ ಕೆಲವು ಎಷ್ಟೇ ನೆನಾಕಿದ್ರು ಉಬ್ಬಲ್ಲ ನೋಡಿ. ಕಾರಣ ಏನು ಅಂದ್ರೆ ಸಮಸಾರತೆ ದ್ರಾವಣ ಅಲ್ವಾ. ನೆಕ್ಸ್ಟ್ ಅಧಿಕ ಸಾರತೆ ದ್ರಾವಣ ನೋಡಿ. ಅಧಿಕ ಸಾರತೆ ದ್ರಾವಣದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಹೊರಗೆ ಒಂದು ಪ್ರಬಲ ಒಂದು ದ್ರಾವಣ ಇರುತ್ತೆ. ಯಾವುದು? ಒಂದು ಉಪ್ಪಿನ ದ್ರಾವಣನೋ ಸಕ್ಕರೆ ದ್ರಾವಣನೋ ಇರುತ್ತೆ. ಅವಾಗ ಇಲ್ಲಿ ಒಳಗಿರುವಂತಹ ನೀರಿನ ಅಣುಗಳು ಈ ಕಡೆ ಚಲಿಸ್ತವೆ. ಈ ಜೀವಕೋಶದ ಒಳಗಿರುವಂತಹ ನೀರು ಹೊರಗೆ ಬರುತ್ತೆ. ಅದಕ್ಕೆ ಉದಾಹರಣೆ ಯಾವುದಪ್ಪ? ನಾವು ಸೌತೆಕಾಯಿಗೆ ಉಪ್ಪು ಹಾಕಿದಾಗ ಏನಾಗುತ್ತೆ? ಅದು ನೀರು ಬಿಟ್ಕೊಳ್ಳುತ್ತೆ. ಮಾವಿನಕಾಯಿಗೆ ಉಪ್ಪು ಹಾಕಿದಾಗ ಅದು ನೀರು ಬಿಟ್ಕೊಳ್ಳುತ್ತೆ ಅಲ್ವಾ. ಅದ್ರಲ್ಲಿ ಏನು ಅರ್ಥ ಏನಪ್ಪಾ ಅಂದ್ರೆ, ನೀವು ಉಪ್ಪು ಪ್ರಬಲ, ಆ ಪ್ರಬಲದ ಕಡೆಗೆ ನೀರಿನ ಅಣುಗಳು ಅಂದ್ರೆ ಎಲ್ಲಿರ್ತವೆ? ಜೀವಕೋಶದ ಒಳಗಿರ್ತಾವಲ್ಲ ನೀರಿನ ಅಣುಗಳು ಹೊರಗೆ ಬರ್ತವೆ. ಅದಕ್ಕೆ ನೀರು ಬಿಟ್ಕೊಳ್ಳೋದು. ಅವೆಲ್ಲ ಉಪ್ಪು ಹಾಕಿದ್ರೆ ಫ್ರೂಟ್ಸ್ ಎಲ್ಲ ನೀರು ಬಿಟ್ಕೊಳ್ತಾವೆ ನೋಡಿ, ಹಣ್ಣುಗಳೆಲ್ಲ ನೀರು ಬಿಟ್ಕೊಳ್ತವೆ ಅಲ್ವಾ. ಕಾರಣ ಏನಪ್ಪಾ ಅಂದ್ರೆ ಇದೆ. ಈಗ ಕೋಸಂಬರಿಗೆ ಉಪ್ಪು ಹಾಕ್ಬಿಟ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಅಲ್ವಾ. ಯಾಕಂದ್ರೆ ಆ ಒಂದು ಹೆಸರು ಬೇಳೆಯಲ್ಲಿರುವಂತ ನೀರಿನ ಅಂಶ ಹೊರಗೆ ಬರುತ್ತೆ. ಹಾಗಾಗಿ ಕೋಸಂಬರಿ ಮಾಡಿದಾಗ ಬಡಿಸುವಾಗ ಮಾತ್ರ ಉಪ್ಪನ್ನು ಹಾಕ್ತಾರೆ, ಮೊದಲೇ ಉಪ್ಪು ಹಾಕಿ ಇಡೋದಿಲ್ಲ. ಇದೇ ಒಂದು ಕಾರಣ. ಅದು ಎಂಥದ್ದು? ಅಧಿಕ ಸಾರತೆ ದ್ರಾವಣ ಅಂತ ನಾವು ಕರಿತೀವಿ. ಅಧಿಕ ಸಾರತೆ ದ್ರಾವಣ. ಇದಕ್ಕೆ ಉದಾಹರಣೆ ಕೊಡ್ಬೋದಾ? ಸೌತೆಕಾಯಿಗೆ ಉಪ್ಪನ್ನು ಹಾಕಿದಾಗ ಅದು ನೀರು ಬಿಟ್ಕೊಳ್ಳೋದು, ಹಣ್ಣುಗಳಿಗೆ ಉಪ್ಪನ್ನು ಹಾಕಿದಾಗ ಅದು ನೀರನ್ನ ಬಿಟ್ಕೊಳ್ಳೋದು ಅಲ್ವಾ. ಅದೇ ಕಾಳುಗಳಿಗೆ ಉಪ್ಪನ್ನು ಹಾಕಿದಾಗ ಅವು ನೀರನ್ನ ಬಿಟ್ಕೊಳ್ಳೋದು. ಇದನ್ನ ನಾವು ಏನಂತ ಕರಿತೀವಿ? ಅಧಿಕ ಸಾರತೆ ದ್ರಾವಣ ಅಂತ ಹೇಳ್ಬಿಟ್ಟು ಕರಿತೀವಿ. ಅಧಿಕ ಸಾರತೆ ದ್ರಾವಣ. ಅದೇ ರೀತಿ ನಾವು ಈ ರೀತಿ ಅಭಿಸರಣೆ ಅನ್ನೋದು 3 ರೀತಿಗಳಲ್ಲಿ ಆಗುತ್ತೆ. ಒಂದು ಅತಿ ಕಡಿಮೆ ಸಾರತೆ ದ್ರಾವಣ, ಸಮಸಾರತೆ ದ್ರಾವಣ, ಅದೇ ರೀತಿ ಅಧಿಕ ಸಾರತೆ ದ್ರಾವಣ ಅಂತ ಹೇಳ್ಬಿಟ್ಟು 3 ರೀತಿಯಲ್ಲಿ ಆಗುತ್ತೆ ಅಂತ ನಾವು ಈಗ ತಿಳ್ಕೊಂಡ್ವಿ ಮಕ್ಕಳಿಗೆ ಅಲ್ವಾ. ಇದು ಇಲ್ಲಿವರೆಗೂ ನಿಮ್ಗೆ ಅರ್ಥ. ನಾವು ಇಲ್ಲಿವರೆಗೂ ನಾವೇನು ಈ ಜೀವಕೋಶ ಅಂದ್ರೆ ಏನು, ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕವನ್ನ ನಾವು ಜೀವಕೋಶ ಅಂತ ಕರಿತೀವಿ. ಈ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅನ್ನೋದು ನಮಗೆ ಗೊತ್ತಾಯಿತು. ಅದೇ ರೀತಿ ಈ ಜೀವಕೋಶಗಳಲ್ಲಿ 2 ವಿಧ. ಒಂದು ಏಕಕೋಶ ಜೀವಿಗಳು, ಇನ್ನೊಂದು ಬಹುಕೋಶ ಜೀವಿಗಳು. ಏಕಕೋಶ ಜೀವಿಗಳು ಒಂದೇ ಜೀವಕೋಶವನ್ನು ಹೊಂದಿರ್ತವೆ ಅಲ್ವಾ. ಬಹುಕೋಶ ಜೀವಿಗಳು 2 ಅಥವಾ 2ಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಹೊಂದಿರ್ತವೆ ಅಂತ ಹೇಳ್ಬೇಕು. ಅದೇ ರೀತಿ ಈ ಬಹುಕೋಶ ಜೀವಿಗಳಲ್ಲಿ ವಿವಿಧ ಕಾರ್ಯಗಳನ್ನು ಮಾಡಲು ಜೀವಕೋಶಗಳ ಆಕಾರ ಬೇರೆ ಬೇರೆ ಆಗಿರುತ್ತೆ ಅಲ್ವಾ. ಆ ಒಂದು ಕಾರ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ವಿಧದ ಜೀವಕೋಶಗಳನ್ನ, ಬೇರೆ ಬೇರೆ ಆಕಾರದ ಜೀವಕೋಶಗಳನ್ನ ಅವು ಹೊಂದಿವೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ
ಅಲ್ವಾ? ಅದೇ ರೀತಿ ಈ ಒಂದು ಜೀವಕೋಶವನ್ನು ನಾವು ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ 3 ಮುಖ್ಯ ರಚನೆಗಳು ಎದ್ದು ಕಾಣ್ತವೆ. ಅವು ಕೋಶಪೊರೆ, ಕೋಶದ್ರವ್ಯ ಮತ್ತು ಕೋಶ ಕೇಂದ್ರ. ಕೋಶಪೊರೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈ ಜೀವಕೋಶವನ್ನು ಆವರಿಸಿರುವಂತಹ ಒಂದು ಪೊರೆಯನ್ನ ಕೋಶಪೊರೆ. ಇದು ವಸ್ತುಗಳ ಸಾಗಾಣಿಕೆಯನ್ನ ಮಾಡುತ್ತೆ. ಆ ವಸ್ತುಗಳ ಸಾಗಾಣಿಕೆಯನ್ನ ಯಾವ 2 ವಿಧಾನಗಳ ಮೂಲಕ ಮಾಡುತ್ತೆ ಅಂತ ನಾವು ನೋಡಿದಾಗ ವಿಸರಣೆ ಮತ್ತು ಅಭಿಸರಣೆ ಮೂಲಕ. ವಿಸರಣೆ ಮತ್ತು ಅಭಿಸರಣೆ ಮೂಲಕ ವಸ್ತುಗಳನ್ನ ಸಾಗಿಸ್ತವೆ ಅಂತ ನಮಗೆ ಗೊತ್ತಾಯಿತು ಅಲ್ವಾ? ವಿಸರಣೆ ಅಂದ್ರೆ ಏನು? ವಸ್ತುಗಳು ಅಧಿಕ ಸಾರತೆಯ ಕಡೆಯಿಂದ ಕಡಿಮೆ ಸಾರತೆಯ ಕಡೆಗೆ ಚಲಿಸೋದನ್ನ ನಾವು ವಿಸರಣೆ ಅಂತ ಕರಿತೀವಿ. ಅಭಿಸರಣೆ ಅಂದ್ರೆ ಏನಪ್ಪಾ ಅಂದ್ರೆ ನೀರಿನ ಅಣುಗಳ ವಿಸರಣೆಯನ್ನು